ಬೇಗ ಬರಬೇಕು ಅಂದ್ಬಿಟ್ಟು ಅಷ್ಟೊತ್ತಿಗೆ ಬಂದು ನೋಡಿದ್ರು ಎಷ್ಟೊತ್ತಾಗೋಯ್ತಲ್ಲ ಅತ್ತೆ. ನೋಡಿ ಸೂರ್ಯ ಆಗ್ಲೇ ಕಂಡ್ಬಿಟ್ಬಿಟ್ಟು ಏನು ಚಟ 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 ಅಂತ ಕೂತತೆ, ತಲೆ ಎಲ್ಲ ಸುಡ್ತಾದೆ ಕಣತೆ, ಬಿಸಿಲಾಗೋಯ್ತು ಕಣತೆ. ಇನ್ನೇನು ಮಾಡೋಕ್ಕದದು, ಬಾ ಪಾರ್ವತಿ. ಆ ಹೆಣ್ಣಿನ ಜೊತೆಗೆ ಆಡ್ಕೊಂಡು ಅಷ್ಟೊತ್ತು ಕಳೆದೋಯ್ತು. ಆಮೇಲೆ ಕಾಲಿಡ್ತೀನಿ ಅವ್ವ ಮಗ, ಏನು ಬಿಸಿಲು ಚಟಿ ಚಟಿ ಅಂತದೆ, ನಡಿಯೋಕ್ಕೂ ಆಯ್ತಿರ್ತಿಲ್ಲ. ಇವತ್ತು ಬಂದಿರೋದೇ ಹೆಚ್ಚು. ಬಾ ಇನ್ನೇನು ಮಾಡೋದು, ಬರೋದು ಬಂದೀವಿ, ಆರಾಮಾಗಿ ಚೆನ್ನಾಗಿರೋದು ಏನೇನು ಬೇಕೋ ಎಲ್ಲ ತಕೊಂಡು ಹೋಗಕ್ಕಾಯ್ತದೆ ಬವ್ವ. ಅತ್ತೆ ಆದ್ರೂ ಪಾಪ ಅಲ್ವಾ ಹೆಣ್ಣು ಪಾಪ. ನನಗಂತೂ ಕಳ್ಳು ಚುರುಕನ್ಬಿಡ್ತು ಕಣತ್ತೆ. ಅದು ನೋಡ್ರೆ 40-50 ಜನ ಮಕ್ಕಳು ಅಂತ ಕೂತದೆ, 4-5 ಜನ ಅಪ್ಪ ಅಮ್ಮಂದಿರು ಅಂತ ಕೂತದೆ. ತಲೆಗೆಲ್ಲ ನಿಜವಾಗ್ಲು ಕೆಟ್ಟೋಗಿರೋದು. ನೋಡೋಕೆ ಪಾಪ ಹಂಗೆ ಇತ್ತು, ಫುಲ್ಲು ಒಂಥರ ನೋಡೋಕ್ಕೆ ಪೆದ್ರು ಆಡ್ತಾರಲ್ಲ ನೋಡು, ಹಂಗಾಡ್ತಿತ್ತು ಕಣತ್ತೆ. ಈಗ ಈಗಿನ ಕಾಲದಲ್ಲೂ ಇಂಥ ಹೆಣ್ಮಕ್ಳು ಅವೇ ಅಂದರೆ ನೆನ್ಸ್ಕೊಂಡ್ರು ಬೇಜಾರಾಯ್ತದೆ ಕಣತ್ತೆ ಅಲ್ವತ್ತೆ. ಉಂಕನ್ ಮಗ ಯಾಕಿಲ್ಲ ಅಂಥವ್ರೆಲ್ಲ ಅವರೇ, ಆದರೆ ನಮ್ಮ ಕಣ್ಣಿಗೆ ಕಾಣಕ್ಕಿಲ್ಲ ಅಷ್ಟೇ. ನನಗೂ ಹೊಟ್ಟೆ ಉರಿದೋಯ್ತು ಅತ್ತಾಗೆ ನೋಡಿ, ಇನ್ನೇನು ಮಾಡೋಕ್ಕದು. ಆದ್ರೂ ಆ ಹೆಣ್ಣು ಒಳ್ಳೊಳ್ಳೆ ಬಟ್ಟೆ ಎಲ್ಲ ಹಾಕೊಂಡಿತ್ತು, ಎಲ್ಲೋರ ಮನೇಲಿ ಚೆನ್ನಾಗಿನಾಗ ನೋಡ್ಕೊತಾರೆ ಕಣವ. ಈ ಬೇರೆಯವ್ರಾಗ್ಬಿಟ್ಟಿದ್ರೆ ಅಯ್ಯೋ ಇಂಥ ಪೆದ್ದ ಹೆಣ್ಣು ಯಾಕೆ ಸಾಕಬೇಕು, ಆಮೇಲೆ ನೋಡಿದ್ರೆ ಅವಮಾನ ಅದು ಇದು ಅಂದ್ಬಿಟ್ಟು ಒಬ್ಬರು ಸರಿ ಇರೋಲ್ಲ ಕಣವ, ಸರಿ ಇರೋಕ್ಕಿಲ್ಲ. ಆದರೂ ಇಷ್ಟು ಉದ್ದ ಬೆಳೆಸೋರಲ್ಲ, ಅದಕ್ಕೆ ನಾವು ಹೆಮ್ಮೆ ಪಡಬೇಕು ಕಣಪ್ಪ. ಹೆಮ್ಮೆ ಪಡಬೇಕು. ಚೆನ್ನಾಗಿ ಬಟ್ಟೆ ಗಿಟ್ಟೆ ಹಾಕೊಂಡು ಸರಪರ ಹಾಕೊಂಡು ಚೆನ್ನಾಗಿ ಕಾಣಿಸ್ತಿತ್ತು. ದೊಡ್ಡವ್ರ ಮನೆ ಎಣ್ಣೆ ಇರಬೇಕು ಕಣವ, ದೊಡ್ಡವ್ರ ಮನೆ ಎಣ್ಣೆ ಇರಬೇಕು. ಇವಾಗ ಜಾಡ್ ಸರಿಯಾಗಿರಿದ್ರಿ ನೋಡಿ ಕಣತೆ, ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಎಲ್ಲ ದೊಡ್ಡ ಎಣ್ಣೆ ಇರಬೇಕು, ದೊಡ್ಡವ್ರ ಮನೆ ಎಣ್ಣಾದ್ರೆ ಚೆನ್ನಾಗಿತ್ತು, ಒಳ್ಳೆ ದೊಡ್ಡವ್ರ ಮನೆ ಎಣ್ಣಂಗೆ ಇತ್ತು ಬಿಡಿ. ಬಿಡಿ ಈಗಂತೂ ಬೇಜಿ ಗೀಜರ್ ಮಾಡ್ಕೊಳಕ್ಕಿಲ್ಲ, ಅವ್ರ ಮನೇಲಿ ಅಷ್ಟು ಚೆನ್ನಾಗಿ ನೋಡ್ಕೊಂಡವ್ರಲ್ಲ ಬಿಡಿ. ಅದೇ ಮಾವಿನಕಾಯಿ ತಗೊಳ್ಳೋದ? ಮಾವಿನಕಾಯ ತಗೋಬೇಕಾ? ಕಣತೆ ತಗೊಳ್ಳೋದ ಅಲ್ಲ ಕಣ್ಮಗ, ಮರದಲ್ಲಿ ಏನು ಅಷ್ಟು ನ್ಯಾತಾಗ್ತಿದ್ದು, ಆಗ ಒಬ್ಬರು ಮುಟ್ತಿದ್ದಿಲ್ಲ, ಈಗ ಎಲ್ಲ ಕಾಲೇಗೆ ಹೋದ್ಮೇಲೆ ಮಾವಿನಕಾಯಿ ಬೇಕು ಅಂತಿದೆಯಲ್ಲ, ಹಂಗೆ ಅಲ್ವತ್ತೆ ಎಲ್ಲರಿಗೂ. ನಮ್ಮ ಮನೇಲಿದ್ರೆ ಏನಕ್ಕೂ ಆಸೆ ಬರೋಕ್ಕಿಲ್ಲ, ಎಲ್ಲ ಇಲ್ವಲ್ಲ ಅವಾಗಲೇ ಆಸೆ ಬರೋದು. ಆಗ ಬರೀ ಎಲ್ಲರ ಮನೇಲಿ ನೋಡಿದ್ರೆ ಮಾವಿನಕಾಯಿ 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 ಅಂತನಿದ್ದು. ಈಗ ಅಷ್ಟು ಕಷ್ಟಯ, ಇಂಥ ಸಂತಿಗಿಂತ ಮಾಡ್ತಾರೆ ಅಷ್ಟೇ. ಇನ್ನೆಲ್ಲಿ ಬಂದವು ತಗೊಳಕಾಯ್ತದೆ ಬನ್ನಿ. ಸರಿ ತಗೋಬ. ಓಸಿ ದುಡ್ಡು ಹೇಳಾರ? ಕಣತೆ ಕೇಳ್ತೀನಿ, ಪರವಾಗಿಲ್ಲ ಕಾಸು ಅನ್ಸಿದ್ರೆ ತಗೊಳ್ಳೋದ, ಇಲ್ಲಾಂದ್ರೆ ಬೇಡ. ಅಕ್ಕ ಏನ್ ಬೇಕಕ್ಕ ನೋಡಿ, ಮಾವನೇನು ಆಮೇಲೆ ಸೊಪ್ಪು ಎಲ್ಲ ನಮ್ಮಯ್ಯ ತಗೊಳ್ಳಿ. ಮಗ ಮಾವಿನಕಾಯಿ ಎಷ್ಟು ಒಂದಕ್ಕೆ? 1 ಗಿಂದಕ್ಕೆ ಎಲ್ಲ ಕನಕ ಕೆಜಿ ಲೆಕ್ಕ, ಕೆಜಿ 50 ರೂಪಾಯಿ. ಅಣ್ಣ ಏನು ಮಾತಾಡ್ತಾ ಇದ್ದಿ? ನೀನು ಹೇಳೋ ರೇಟ್ ನೋಡಿದ್ರೆ ಚಿನ್ನ ಬೆಳ್ಳಿನೇ ಬರ್ಬಿಡ್ತದೆ ಕಣ್ಣ. ಆಯ್ತು ತಗೊಳವ, 50 ರೂಪಾಯಿ ಕೊಡ್ತೀನಿ. ಅದು ಯಾವ ಚಿನ್ನ ಬಂದದು ಯಾವ ಬೆಳ್ಳಿ ಬಂದದು ತಗೋಬ. ನಮ್ಮ ಸೊಸೆ ಮಾತು ಕೇಳ್ತಾವಳೆ ಅಣ್ಣ, ಆದ್ರೂ ಜಾಸ್ತಿ ಆಗೋಯ್ತು ಹೇಳಿದ್ದು 50 ರೂಪಾಯಿ. ಅಯ್ಯೋ ಓಸಿದ್ದು ಬರೀಯೇ ಇಂಥವಂತೂ ಕೈ ಹಾಕಕ್ಕಾಯ್ಕೆಲ್ಲ ಬಿಡು. ಹಂಗಾರೆ 50 ರೂಪಾಯಿ ತಗೊಂಡೋಗ್ಬಿಟ್ಟು ತಿನ್ನಕ್ಕದ ನಾವು. ಸರಿ ಕಣಣ್ಣ, ಬೇಡ ಬಿಡು ಮಗ, ಬೇಡ ಅಲ್ವಾ ಕಣತೆ? ಬೇಡ ಕಣತೆ, 50 ರೂಪಾಯಿ ಹೊಟ್ಟೆ ಉಡ್ದೋಯ್ತದೆ ಅಷ್ಟೇ, ಬೇಡ ನಡೀರಿ. ನಿಂತ್ಕೊಳ್ಳಿ. ನೀವು ಎಷ್ಟು ಕೊಟ್ಟಿರಿ ಅದಾದ್ರೂ ಬಾಯ್ಬಿಟ್ಟು ಹೇಳಿ, ನನಗೆ ಆದರೆ ಕೊಡ್ತೀನಿ, ನನ್ಗೆ ಈಟಕ್ಕಿಲ್ಲ ಅಂದರೆ ಕೊಡೋಕ್ಕಿಲ್ಲ ಅಷ್ಟೇ. ಇಷ್ಟಕ್ಕೆ 50 ರೂಪಾಯಿ ಕೊಟ್ಟಾರ? ಸರಿ, ಎಷ್ಟು ಬಂದವು 1 ಕೆಜಿಗೆ? ನೀವು ಎಷ್ಟು ದಪ್ಪವೇ ಅಷ್ಟ್ರ ಮೇಲೆ ಡಿಪೆಂಡ್ ಆಯ್ತದೆ ಕನಕ. ಸಣ್ಣ ಸಣ್ಣ ತಗೊಂಡ್ರೆ ಒಂದು 6 ಬರ್ತವೆ, ಮೀಡಿಯಮ್ ಆಗಿ ತಗೊಂಡ್ರೆ ಒಂದು 5 ಬರ್ಬೋದು, ದೊಡ್ಡ ತಗೊಂಡ್ರೆ 3 ಬರ್ತವೆ ಅಷ್ಟೇ ಕನಕ. ಸರಿ ಆಯ್ತು ಬಿಡವ ಮಗ, ಒಂದೊಂದು ಹಣ್ಣಿಗೆ 15 ರೂಪಾಯಿ ಕೊಟ್ಟಾರ. ಅಯ್ಯೋ ಜೀವನದಲ್ಲಿ ಯಾವಾಗಲೂ ಇಷ್ಟು ಕಾಸು ಕೊಟ್ಬಿಟ್ಟು ಮಾವಿನಕಾಯಿನೇ ತಗೊಂಡಿಲ್ಲ ಕಣವ. ಇಂಥ ಹೇಳ್ತವನಲ್ಲ. ಅಯ್ಯೋ ಅಣ್ಣ ಬೇಡ ಕಣಪ್ಪ, ನೀನು ಮಾವಿನಕಾಯ ನೀನೇ ಮಡಿಕೋ, ನಾವು ಬೇರೆ ತಾವು ತಗೋತೀವಿ ಮಗ, ಇಲ್ಲಿ ಜಾಸ್ತಿ ಹೇಳ್ತಾರೆ, ನಡಿ ಆ ಕಡೆಗೆ ಹೋಗೋದ. ಯಾಕ ಸಂತೆ ಅಂದಮೇಲೆ ಎಲ್ಲರೂ ಒಂದೇ ಥರನೇ ಮಾಡೋದು, ಅಲ್ಲಿ ತಗೊಂಡ್ರೇನು ಇಲ್ಲಿ ತಗೊಂಡ್ರೇನು ಎಲ್ಲ ಕಡೆನೂ ಒಂದೇ ರೇಟು. ಸರಿ ಏನೋ ಕೇಳ್ತಿದ್ದೀರಿ ಇಷ್ಟೊಂದು ಅಂದ್ಬಿಟ್ಟು ಒಂದು 10 ರೂಪಾಯಿ ಕಡಿಮೆ ಮಾಡ್ಕೊಂಡು ಕೊಡ್ತೀನಿ. 40 ರೂಪಾಯಿ ಕಣಕ, ಕೆಜಿ 40 ರೂಪಾಯಿ. ಇದು ಜಾಸ್ತಿ ಆಯಿತು ಕಣ, ಇದು ಜಾಸ್ತಿ ಆಯಿತು. ಈಗ 30 ರೂಪಾಯಿ ಮಾಡ್ಕೊಂಡು ಕೊಡಿ ಕೆಜಿಗೆ. ಒಂದು ಮಾತು ಜಾಸ್ತಿ ಆಡ್ದನೇ ಸುಮ್ಮನೆ ಹೊಂಟೋಗ್ಬಿಡಿ. ನನಗೆ ಗಿಟಕ್ಕಿಲ್ಲ, ನೀವು ಕೇಳೋ ರೈಟ್ಗೆ ನಮಗೆ ಸಿಗೋಕ್ಕಿಲ್ಲ, ಅಂಥದ್ರಲ್ಲಿ ನಿಮ್ಗೇನು ಕೊಡೋಕ್ಕದು? ಬೇಡ ಬಿಡಿ. ಅಯ್ಯೋ ಅತ್ತೆ ಬನ್ನಿ, ಇವ್ರೊಬ್ರು ತವೇ ಇರೋದು, ಮುಂದೆ ಅಷ್ಟು ಹೋದ್ರೆ ಅಷ್ಟು ಗುಡ್ಡೆ ಹಾಕೊಂಡು ಕೂತವ್ರೆ. ಬನ್ನಿ, ಇವಣ್ಣ ಹಿಂಗೆ ಗಂತ ಹೊಡೆದ್ರೆ ನಾವು ತಗೊಳಕ್ಕದ? ಬನ್ನಿ ಅಂತ ಅಲ್ಲ ಕನಕ, ನಮ್ಮನ್ನು ಅರ್ಥ ಮಾಡ್ಕೋಬೇಕು. ನಾವು ದುಡ್ಡು ಕೊಟ್ಬಿಟ್ಟು ತಗೊಬಂದಿರ್ತೀವಿ, ನಮಗೂ ಗೀಟಕ್ಕೆ ತಾನೇ ಮಾರೋದು, ಇದೇ ಜೀವನ.
ಒಂದು 10 ರೂಪಾಯಿ 5 ರೂಪಾಯಿ ಸಿಕ್ಕಿದ್ರೆ ಜಾಸ್ತಿ ನಮಗೆ ಒಳ್ಳೇದು ಅಂದ್ಬಿಟ್ಟು ಕೇಳ್ತೀವಿ. ನೀವು ಗಂತ ಪಂತ ಅಂತ ಅಂತಿದ್ದೀರಿ, ನೀವು ಅರ್ಥ ಮಾಡ್ಕೊಳಕ್ಕಿಲ್ಲ. ಸರಿ ಏನಾದರೂ ಮಾಡ್ಕೊಳ್ಳಿ, ನನಗೆ ಗೀಟಕ್ಕಿಲ್ಲ. ಕೊಟ್ರೆ 40 ರೂಪಾಯಿ ಕೊಡ್ತೀನಿ, ತಗೊಂಡ್ರೆ ತಗೊಳ್ಳಿ, ಇಲ್ಲಾಂದರೆ ಮುಂದೆ ಎಲ್ಲೋ ತಗೋತೀನಿ ಅಂದ್ರಲ್ಲ ಹೋಗಿ ತಗೊಳ್ಳಿ. ಅದಕ್ಕೂ ಬೇಜಾರಿಲ್ಲ. ಏನು ಮಾಡೋದವ ಈ ಅಣ್ಣ ನೋಡ್ರಿ ಹಿಂಗಂತವನಲ್ಲ. ಮತ್ತೆ ಇನ್ನೇನು ಮಾಡೋಕ್ಕದು, ತಗೊಳ್ಳಿ ತೆಗೆ. ಹಣ್ಣುಗಳು ಒಳ್ಳೆ ಪ್ರೆಸ್ಸಾಗಿ ಚೆನ್ನಾಗವೆ, ಇವಾಗ ಕಿತ್ತಿರೋದೇನು ಚೆನ್ನಾಗವೆ, ತಗೊಳ್ಳಿ ತೆಗೆ. ಮುಂದೆ ಮುಂದೆ ಹೋದ್ರೆ ಚೆನ್ನಾಗಿರೋ ಸಿಕ್ಕವೋ ಇಲ್ವೋ ಏನೋ ಕಾಣೆ, ತಗೊಳ್ಳಿ. ಅಣ್ಣ ಏನೋ ಹಿಂಗಂತ ಇದೆಯಾ ಅಂದ್ಬಿಟ್ಟು ತಗೋತಾಯಿವಿ. ಸ್ವಲ್ಪ ಚೆನ್ನಾಗಿರೋ ನೋಡಿ ಹಾಕಿ. ಆಮೇಲೆ ಒಳಗಡೆಗೆ ಉಳಗ್ ಪಳ ಬಂದಿರೋದನ್ನ ಹಾಕ್ಬೇಡಿ. ಮೈ ಮೇಲೆ ನೋಡೋಕೆ ಚೆನ್ನಾಗಿರ್ತವೆ, ಆದರೆ ಕುಯ್ದ ಮೇಲೆ ಯಾಕೆ ಗೊತ್ತಾಗೋದು ಒಳಗಡೆ ಹುಳಾಗವೆ ಅಂತ. ಅದಕ್ಕೆ ನೋಡಿ ಪಡಿ ಹಾಕಣ, ಚೆನ್ನಾಗಿರೋದು ಹಾಕಿ ಆಯ್ತಾ. ಅಕ್ಕ ನೀವೇ ತಗೊಂಡ್ರಾಗ, ಅದು ಯಾವ ಹಣ್ಣು ಬೇಕು ಆರಿಸ್ಕೊಳ್ಳಿ, ತೂಕ ಹಾಕ್ಬಿಟ್ಟು ಕೊಡ್ತೀನಿ. ಹ್ಞೂ ಕಣ ಅತ್ತೆ, ನೋಡಿ ಚೆನ್ನಾಗಿರೋ ತಗೊಳ್ಳಿ, ನೋಡಿ ಪಡಿ ತಗೊಳ್ಳಿ. ಒಂದು ಚಿಕ್ಕ ತೂತಿದ್ರು ತಗೋಬೇಡಿ. ಚಿಕ್ಕ ತೂತಲ್ವೇ ಹುಳಗಳು ನುಗ್ಬಿಟ್ಟು ಆಗಲೇ ಮಾವಿನ ಹಣ್ಣೆಲ್ಲ ಒಳಗಡೆ ಹಾಳು ಮಾಡ್ಕೊಬಿಟ್ಟಿರ್ತವೆ. ಎಲ್ಲ ಚೆನ್ನಾಗಿರೋದು ನೋಡ್ಬಿಟ್ಟು ತಗೊಳ್ಳಿ. ಅಷ್ಟೊಂದೇನು ಹುಳುಗಿಲ್ಲ ಬಂದಿಲ್ಲ ಕಣಕ, ಚೆನ್ನಾಗಿರೋದೆ. ನೀವು ಆರಿಸ್ಕೋಬೇಕು ಅಂತಿದ್ದೀರಲ್ಲ ಆರಿಸ್ಕೊಳ್ಳಿ, ಏನಿಲ್ಲ. ಆದರೆ ಹಣ್ಣುಗಳು ಎಲ್ಲ ಚೆನ್ನಾಗವೆ. ಹ್ಞೂ ಕಣಪ್ಪ. ನೋಡಿ ಕೇಳಿದ್ರಿ ಅಂದ್ಬಿಟ್ಟು ಒಂದು ಹಣ್ಣು ಜಾಸ್ತಿನೇ ಕೊಟ್ಟಿವ್ನಿ. ಅಣ್ಣ ಒಂದು ಚಿಕ್ಕದು ಕೊಟ್ಬಿಟ್ಟು ಹಣ್ಣು ಜಾಸ್ತಿ ಕೊಟ್ಟಿವ್ನಿ ಅಂತಿದ್ದೀಯಲ್ಲ, ಸರಿ ಬಿಡಿ. ಅಣ್ಣ ಬರೋದೆ ಕಾಸು ಕೊಟ್ಟಿವಿ ಕಣಕ, ಕೊಟ್ಟಿದ್ದೀರಿ. ಆಮೇಲೆ ಅಕ್ಕ ಸೊಪ್ಪು ತರಕಾರಿಗಳೆಲ್ಲವೇ ಏನು ಕೊಡನೆ? ಬೇಡ ಕರ್ಮಗ ಬೇಡ, ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನೋಡ್ತೀವಿ, ಆಮೇಲೆ ಬೇಕಾದ್ರೆ ಬರ್ತೀವಿ. ಈಗ ಸದ್ಯಕ್ಕೆ ಈ ಮಾವಿನ ಹಣ್ಣು ಸಾಕು, ಹೋಯ್ತೀವಿ ಕಣಪ್ಪ. ಕಣಮ್ಮ ಆಯಿತು. ಈರುಳ್ಳಿ ಅಷ್ಟೊಂದು ರೇಟ? ನಮ್ಮೂರಲ್ಲಿ 100 ರೂಪಾಯಿಗೆ 4 kg ಮಾರಾಕ್ತಾರೆ. ಏನು ಮಾತಾಡ್ತೀರಿ? ಬೇಡ ಕಣಪ್ಪ ಬೇಡ. ಅತ್ತೆ ನಡೀರಿ, ಇಲ್ಲಂತೂ ನಾವು ತಗೊಳಕದ 100 ರೂಪಾಯಿಗೆ ಒಂದಿಷ್ಟು ತರಕಾರಿಗಳು ಬರ್ತವೆ, ಇಲ್ಲಿ ತಗೊಂಡ್ರೆ ನಡೀರಿ ಅತ್ತೆ. ಆ ಕಡೆಗೆ ಹೋಗೋದ ಬೇಡ ಅಂದ್ರೆ ಸೈಡ್ ಬಿಡಿ, ಬೇರೆಯವರು ಬರ್ತಾರೆ ತಗೊಳಕ್ಕೆ. ನೀವು ಬಂದ್ರೆ ಡ್ರೆಸ್ ಅಂತ ಈ ಕಡೆ ತಿರ್ಗಿ ನೋಡಕ್ಕೆ ಇಲ್ಲ, ಕಸ್ಟಮರ್ ಬೇಕು ನಮ್ಗೆ. ಸ್ವಲ್ಪ ಸೈಡ್ ಹೋಗಿ. ಯಾಕೆ ನಾವು ತಗೊಳಕಂತಾನೆ ಬಂದಿದ್ದು, ನೀನು ಅಷ್ಟೊಂದು ಕಾಸು ಹೇಳ್ದಾರ, ಅದಕ್ಕೆ ಬೇಡ ಅಂತ ಹೇಳೋದು. ಹೋಯ್ತೀನಿ ಬಿಡು, ಇಲ್ಲ ನಿಂತ್ಕೊಳಕದ. ಆಯ್ತು, ಈಗ ಹೇಳಾಯ್ತಲ್ಲ ಹೊರಡಿ. ಟಮಾಟೆಣ್ಣು ತರಕಾರಿ, ಈರುಳ್ಳಿ ಬೆಳ್ಳುಳ್ಳಿ ತರಕಾರಿ, ಕ್ಯಾರೆಟ್ ಬಿನ್ನಿಸು ತರಕಾರಿ. ನಡೀರಿ. ಅಯ್ಯಪ್ಪ ಇಲ್ಲಿ ನಿಂತ್ಕೊಳಕದ? ನಿಂತ್ಕೊಂಡ್ರೆ ಏನು ಕನ್ನೈತಾರ ಆಡ್ತಾನಲ್ಲ ಒಯ್ಯ, ಏನು ತಿನ್ಕೊಂಬಿಟ್ಟವೇನೋ ಹಂಗಾಡ್ತಾವನೆ. ಮಗ ಅದಯ್ಯ, ಯಾರಾದ್ರೂ ನೋಡ್ಬಿಟ್ರೆ ಡ್ರೆಸ್ ಅವರಲ್ಲ ಅಂದ್ಬಿಟ್ಟು ಬರೋಕ್ಕಿಲ್ಲ, ಅದಕ್ಕೆ ಹಂಗೆ ಅಂದವನೆ. ಹಂಗ್ತಾನೆ ಎಲ್ಲ ಓಸಿರ ಐಟ. ನಡಿ, ಅಲ್ಲೇ ಅಲ್ಲಿ ನೆಲದಲ್ಲ ಹಾಸ್ಕೊಂಡು ಕೂತಿರ್ತಾರಲ್ಲ ಅಲ್ಲೇ ಸರಿ. ಹಿಂಗೆಲ್ಲ ಟೇಪ್ ಗೀಬರ್ ಮಡಿಕೊಂಡು ಕುರ್ಚಿ ಮಡಿಕೊಂಡ್ರೆ ಮೇಲೆ ಒಂದು ತಾರ್ಪಲ ಹಾಸ್ಕಿಸ್ಕೊಂಡು ಎಲ್ಲ ಮಾಡ್ಕೊಂಡ್ರೆ ಅಷ್ಟೇ ದುಡ್ಡು ಹೇಳ್ತಾರೆ. ನಡೀರಿ, ಅಲ್ಲಿ ಬೀದಿ ತಗೊಂಡು ಮಾರ್ತಿರ್ತಾರಲ್ಲ ಅಲ್ಲೇ ತಗೊಳಕೈತದೆ ಮಗ. ಕನತೆ ನೀವು ಸರಿಯಾಗಿ ಹೇಳಿದ್ರಿ, ನಡೀರಿ ಅಲ್ಲೇ ಸರಿ ನಮಗೆ. ತರಕಾರಿ, ಈರುಳ್ಳಿ ಬೆಳ್ಳುಳ್ಳಿ ಕ್ಯಾರೆಟ್ ಬಿನ್ನಿಸು ತರಕಾರಿ, ಸೌತೆಕಾಯಿ ತರಕಾರಿ. ಏನು ತರಕಾರಿ ಬೇಕು? ಮೆಣಸಿಕಾಯಿ, ಬೀನಿಸು, ಹೀರೆಕಾಯಿ, ಟೊಮೆಟೊ ಹಣ್ಣು, ಈರುಳ್ಳಿ, ಇಲ್ಲವೇ ಆಲೂಗಡ್ಡೆ, ಕ್ಯಾರೆಟು, ಬೀಟ್ರೂಟು ಎಲ್ಲವೇ. ಏನು ಬೇಕು ಎಲ್ಲ ತರಕಾರಿಗಳವೆ, ಏನು ಬೇಕು ಹೇಳಿ. ಟೊಮೆಟೊ ಹಣ್ಣು ಎಷ್ಟಕ್ಕ? ಟೊಮೆಟೊ ಹಣ್ಣು 15 ರೂಪಾಯಿ ಕಣವ. 15 ರೂಪಾಯಾ? ಅತ್ತೆ ಪರವಾಗಿಲ್ಲ ಕಣತೇಲಿ, ನೋಡಿದ್ರೆ ಪರವಾಗಿಲ್ಲ ಅನಿಸ್ತದೆ. ಯಾವ್ಯಾವ ತರಕಾರಿ ಬೇಕು ಮನೆಗೆ ತಗೊಬಿಡದ. ಕರ್ಮಗ ತಗೋ, ಏನೇನು ಬೇಕು ನೋಡ್ಬಿಟ್ಟು ಪಾಡ್ಬಿಟ್ಟು ತಗೋ. ತರಕಾರಿಗಳು ಒಣಗಿನ್ಗೋಗಿದ್ದಾವೋ ಇಲ್ಲ ಬತ್ತೋಗಿದ್ದಾವೋ ಇಲ್ಲ ಚೆನ್ನಾಗಿದ್ದಾವೋ ನೋಡ್ಕೊಂಡು ತಗೋವ. ಕಣತೆ. ಅಕ್ಕ ಹೀರೆಕಾಯಿ ಎಷ್ಟು? ಹೀರೆಕಾಯಿ kg 60 ರೂಪಾಯಿ ಕಣವ. ಸರಿ ಕಣಕ್ಕ. ಅಕ್ಕ ನಿಮ್ಮ ತಾವು ಏನೇನಿದ್ದಾವೋ ತರಕಾರಿ ಅವಕ್ಕೆಲ್ಲ ಹೇಳ್ಬಿಡಿ, ಎಷ್ಟೆಷ್ಟು ರೇಟು ಏನು ಕತೆ ಅಂತ. ಮಗ ಈರುಳ್ಳಿ kg 20 ರೂಪಾಯಿ, ಟೊಮೆಟೊನು kg 15 ರೂಪಾಯಿ, ಹೀರೆಕಾಯಿ kg 60 ರೂಪಾಯಿ, ಆಲೂಗಡ್ಡೆ 60 ರೂಪಾಯಿ, ಆಮೇಲೆ ಬೀಟ್ರೂಟು 30 ರೂಪಾಯಿ, ಕ್ಯಾರೆಟು 40 ರೂಪಾಯಿ, ಆಮೇಲೆ ಬಿನಿಸು 60 ರೂಪಾಯಿ ಮಗ. ಇನ್ನೇನದವು? ಆಮೇಲೆ ಸೊಪ್ಪು ಎಲ್ಲ ಬೇಕನವ, ದಂಟಿನ ಸೊಪ್ಪು, ಅದೇ ಕೀರೆ ಸೊಪ್ಪು, ಆಮೇಲೆ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಅದೇ ಮಗ. ಏನು ಕೊಡೋಣವ ನಿಂಗೆ? ಈರುಳ್ಳಿಯ ಒಂದು 5 kg ಹಾಕಿ 100 ರೂಪಾಯಿಗೆ. ಆಮೇಲೆ ಟಮಟೆನ ಒಂದು 3 kg ಹಾಕಿ, ಕಾಯಿ ಹಾಕಿ, ಹಣ್ಣೆಣ್ಣ 1 kg ಅಷ್ಟು ಹಾಕಿ, ಇನ್ನೊಂದು 2 kg ಅಷ್ಟು ಕಾಯಿ ಹಾಕಿ. ಆಮೇಲೆ ಹೀರೆಕಾಯಿ 1 kg ಕೊಡಿ, ಬಿನ್ನಿಸು ಒಂದು ಅರ್ಧ kg, ಕ್ಯಾರೆಟು ಬೀಟ್ರೂಟು ಆಮೇಲೆ ಆಲೂಗಡ್ಡೆ 3 ಸೇರಿಸ್ಬಿಟ್ಟು 1 kg ಹಾಕಿ. ಕಣವ ಇನ್ನೇನು ಬೇಕವ? ಸಾಕು ಇಷ್ಟೇ ಸದ್ಯ ಕೊಡಿ. ಕಣ್ಮಗ
ಅಕ್ಕ ಆಕಳಿ ಬ್ಯಾಗ್ಗೆ ಒಯ್ಯರ್ ಬ್ಯಾಗ್ ತಂದಿದ್ದೀರಲ್ಲ ಆಕಳಿ ಕನಕ ಹಾಕತ್ತೀವಿ ಒಯ್ಯರ್ ಬ್ಯಾಗ ಸರಿಯಾಗಿ ಹಿಡೀರಿ ಹಾಕ್ತೀನಿ ಗರ್ಮಗ ಹಾಕ್ ಮಗ ನೋಡಿ ಮನೇಲಿ ಸಾಮಾನೆಲ್ಲ ಖಾಲಿ ಆಗಿದ್ದು ಆಮೇಲೆ ತರಕಾರಿಗಳು ಏನೂ ಇದ್ದಿಲ್ಲ ಅದಕ್ಕೆ ತಗೊಂಡು ಹೋಗೋದಂತ ಬಂದಿದ್ದೋ ನೋಡಿ ಇಷ್ಟು ತರಕಾರಿ ತಗೊಂಡು ಇನ್ನೇನು ಕೆಲಸ ಈಗ ಮನೆಗೆ ಹೋಗೋದೆಯಾ ಸೊಪ್ಪು ತಗೊಂಡಿಲ್ಲ ಸೊಪ್ಪು ಮನೇಲೇ ಅವೆ ಕೀರೆ ಸೊಪ್ಪು ದಂಡು ಸೊಪ್ಪು ಆಮೇಲೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಒಂದಿಷ್ಟು ದೂರ ಉಯ್ಕೊಂಡಿವಿ ಮನೆಗೆ ಅದೇ ಸಾಕು ಅದಕ್ಕೆ ಕೊತ್ತಂಬರಿ ಸೊಪ್ಪು ತಗೊಂಡಿಲ್ಲ ಏನೇನು ಬೇಕು ತರಕಾರಿಗಳು ಆ ಮಗ ತಗೊಂಡಿವಿ ಆಮೇಲೆ ಇನ್ನೂ ಅಷ್ಟೇ ಅಡುಗೆ ಸಾಮಾನೆಲ್ಲ ಖಾಲಿಯಾಗವೆ ಎಣ್ಣೆ ಪಣ್ಣೆ ಎಲ್ಲ ಜಾಸ್ತಿ ಬೇಕು 2 ಲೀಟ್ರ್ ತಗೊಂಡ್ರೆ ವಾರಕ್ಕೆ ಬರ್ತದೆ ಅಷ್ಟೇ ಮನೇಲಿ ಹೆಂಗಿರೋ ಜನಗಳು ಜಾಸ್ತಿ ಅದಕ್ಕೆ ಸ್ವಲ್ಪ ದಿನ ಬರ್ತದೆ ಇನ್ನೊಂದು 5-6 ಲೀಟ್ರ್ ತಗೊಂಡು ಹೋಗ್ಬಿಟ್ಟು ಆಮೇಲೆ ಬೆಳೆಕಾಳು ಹಸಿರು ಕಾಳು ಕಾಳುಗಳು ತಗೋಬೇಕು ಆಮೇಲೆ ಇನ್ನೂ ಬೇಕಾದ ಸಾಮಾನುಗಳು ತಗೋಬೇಕು ನಾಳೆ ತಗೋತೀವಿ ಇವತ್ತಂತೂ ಇಷ್ಟು ತಗೊಂಡಿವಿ ಈಗ ಇನ್ನೇವಿಲ್ಲ ಹೋಗ್ಬಿಟ್ಟು ಮನೇಲಿ ಕೆಲಸ ಇದ್ರೆ ಮಾಡೋದು ಇಲ್ಲ ಅಂದರೆ ಹೋಗ್ಬಿಟ್ಟು ತಲ್ಲಾಡ್ಸ್ಕೊಂಡು ಕೂತ್ಕೊಳ್ಳೋದು ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಹೋಯ್ತೀವಿ ಕಣ್ರಪ್ಪ ಮತ್ತೆ ಅಲ್ಲಿ ನೋಡತ್ತೆ ಬೆಳಿಗ್ಗೆ ಹೆಣ್ಣು ಅಲ್ಲೇ ಕೂತಿಲ್ವತ್ತೆ ಬನ್ನಿ ನೋಡದ ಪಾಪ ಅಳ್ತಾ ಇದ್ದದೇನೋ ಗನ್ಮಗ ಅಳ್ತಾ ಕೂತದಲ್ಲ ಅಯ್ಯೋ ಮಗ ಏನಾಯ್ತವ ಯಾಕೆ ಅಳ್ತಿದ್ದಿ ರಾಜು ಕಾಣ್ತಾ ಇಲ್ಲ ಕಣ್ಣಮ್ಮ ನನ್ನ ಜೊತೆ ಬಂದಿತ್ತಲ್ಲ ತಿಂತು ಆವಕ್ಕ ಯಾರು ಕಾಣ್ತಾ ಇಲ್ಲ ಅಮ್ಮನು ಕಾಣ್ತಾ ಇಲ್ಲ ಅಪ್ಪನು ಕಾಣ್ತಾ ಇಲ್ಲ ಯಾರು ಕಾಣ್ತಾ ಇಲ್ಲ ಏನ್ ಮಗ ಮಾತಾಡ್ತಿದ್ದಿ ನಿಮ್ಮ ಅಕ್ಕ ನಿನ್ ತಂಗಿ ಯಾರು ಕಾಣ್ತಾ ಇಲ್ವಾ ಕಾಣ್ತಾ ಇಲ್ಲ ಮತ್ತೆ ಯಾಕೋ ನೆನ್ಸ್ಕೊಂಡ್ರೆ ಬೇಜಾರಾಯ್ತದೆ ಕಣತೆ ಬನ್ನಿ ಅತ್ತಗೆ ಇನ್ನೇನು ಮಾಡೋಕ್ಕತ್ತದು ಮನೆಗೆ ಕರ್ಕೊಂಡು ಹೋಗಕ್ಕಾಯ್ತದೆ ಕಣ್ಮಗ ಯಾರು ಏನು ಅಂತ ತಿಳ್ಕೊಂಡಿಲ್ಲ ಕರ್ಕೊಂಡು ಹೋಗಕ್ಕಾಗ್ತದ ಯಾರು ಏನು ಅಂತ ಕೇಳಿದ್ರು ಹೇಳ್ತಾನೂ ಇಲ್ಲ ಏನು ಮಾಡೋದು ಈಗ ಅಂತಾನೆ ನನಗಂತೂ ತಲೆ ಕೆಟ್ಟೋಗೋಯ್ತು ಕಣವ ಬನ್ನಿ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ಹೇಳದ ಅಕಸ್ಮಾತ್ ಏನಾದ್ರು ಇದ್ರೆ ಪೋಲ್ಗೆ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಕ್ಕಾಯ್ತದೆ ಹಿಂಗೆ ಸಿಕ್ಕದೆ ಹುಡುಗಿ ಮನೇಲದೇ ಬೇಕು ಅಂದವರು ಬಂದು ಕರ್ಕೊಂಡು ಹೋಗಿ ಅಂತ ಅದೇ ಪೇಪ್ ಕೀಪರ್ಗೆ ಹಾಕಿಸ್ತಾರಲ್ಲ ನೋಡಿ ಹಂಗೆ ಹಾಕ್ಸೋಕ್ಕಾಯ್ತದೆ ಆಗ ಯಾರು ಮನೆಗೆ ಬಂದರೆ ಕಳಿಸ್ಬಿಡದ ಇನ್ನೇನು ಮಾಡಿರಿ ನೀನು ಹೇಳೋದು ಸರಿನೇ ಆದರೂ ಈಗಿನ ಕಾಲದಲ್ಲಿ ಹೆಂಗೆ ನಂಬೋದು ಒಳ್ಳೆಯವರು ಕೆಟ್ಟವರು ಯಾಕೆ ಬಂದಿದ್ದಾರೋ ಏನೋ ಕಾಣಲ್ಲ ಈಗ ಬಿಡೋಕ್ಕೂ ಮನ್ಸೈತೆ ಇಲ್ಲ ಕರ್ಕೊಂಡು ಹೋಗೋಕ್ಕೂ ಮನ್ಸೈತೆ ಇಲ್ಲ ಏನು ಮಾಡೋದವ ಇನ್ನೇನು ಮಾಡೋಕ್ಕದು ನಡೀರಿ ದೇವ್ರ ಮೇಲೆ ಬಾರ ಹಾಕ್ಬಿಟ್ಟು ಕರ್ಕೊಂಡು ಹೋಗೋಕ್ಕಾಯ್ತದೆ ಪಾಪ ಹೆಣ್ಣು ಮಗ ಬೇರೆ ಗಂಡಿಗಿನ ಮಗ ಬೇರೆ ಏನೋ ನೋಡ್ಬೋದಿತ್ತು ಹೆಣ್ಣು ಮಗ ಬೇರೆ ಪಾಪ ಎಲ್ಲಿದ್ದದು ಆಮೇಲೆ ಹೆಸರು ಕೇಳಿದ್ರು ಗೊತ್ತಿಲ್ಲ ಏನು ಗೊತ್ತಿಲ್ಲ ಏನು ಮಾಡೋಕ್ಕದು ಏನು ಮಾಡೋಕ್ಕಾಯ್ತಿಲ್ಲ ಕರ್ಕೊಂಡು ಹೋಗೋದ ನಡೀರಿ ದೇವ್ರ ಮೇಲೆ ಬಾರ ಹಾಕದ ಒಳ್ಳೇದನ್ನೇ ಮಾಡೋದು ಏನೇ ಯಾರೇ ಬಂದ್ರು ಏನೇ ಮಾಡಿದ್ರು ನಮಗಂತೂ ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋದು ಅದೇ ನಡೀರಿ ಗಂಧಿಯವ ಸರಿ ಕಣವ ಕರ್ಕೊಂಡು ಹೋಗೋದ ನಡಿ ಹಂಗಾರೆ ಮಗ ಬಂದಿಯಾ ನಮ್ಮ ಮನೆಗೆ ನಾನು ಬದಕಿಲ್ಲ ಯಾಕನ್ ಮಗ ಆಗಲೇ ಬರ್ತೀನಿ ಅಂತಲ್ಲವ ನಡಿ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಅಮ್ಮ ಎಲ್ಲ ಅಲ್ಲೇ ಅವರೇ ನಡಿ ಹೋಗದ ನಂಗೆ ಇಲ್ಲೇ ಬೇಕು ಮಗ ಹಂಗೆಲ್ಲ ಆಟ ಮಾಡಲ್ಲ ನಡಿ ಮುಂದುವರಿಯುವುದು ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್